ಸರ್ ಇದು ಬಂದ್ಬಿಟ್ಟು KPTCL ಲೈನ್ ಮೀನ್ ಅಂತ. ನಾನು ಲೈನ್ ಮೀನ್ ಅನ್ನೋದು ನಂದು ಒಂದು ಡ್ರೀಮ್ ಆಗಿತ್ತು. ಸೊ ಅದ್ ಬಂದ್ಬಿಟ್ಟು ನನ್ಗೆ ಯಾವುದೇ ತರ 10th ಮೆರಿಟ್ ಮೇಲೆ ಕರೆದ್ರು. ನಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ITI. ಸೊ ನಂದು ಲೈನ್ ಮೀನ್, ನಮ್ಮ ಅಪ್ಪಾಜಿ ಲೈನ್ ಮೀನು, ನನ್ಗೂ ಲೈನ್ ಮೀನ್ ಆಗ್ಬೇಕು ಅಂತ ಒಂದು ಡ್ರೀಮ್ ಇತ್ತು. ಸೊ ನನ್ಗೆ ಆಗಕ್ಕಾಗ್ಲಿಲ್ಲ. ಸೊ ಫರ್ದರ್ ಆಗಿ ಏನಪ್ಪಾ ಅಂದ್ರೆ, ಯಾರಿಗ ಅವಕಾಶ ಇದೆ, ನಾನು ಈ ಲೈನ್ ಮೀನ್ ಅಲ್ಲಿ ನನ್ಗೆ ಯಾವ ತರ ಇದೆ ಕೆಲಸ, ಯಾವ ತರ ಇರುತ್ತೆ ಡಿಕ್ ಟು ಡಿಕ್ ನನ್ಗೆ 100% ಎಲ್ಲಾನು ಗೊತ್ತು. ಸೊ ಹಂಗಾಗ್ಬಿಟ್ಟು ನಾನ್ ಬಂದ್ಬಿಟ್ಟು ಈ KPTCL ಲಾಸ್ಟ್ ಟೈಮ್ 2018ರಲ್ಲಿ ಪೋಸ್ಟ್ ಕರೆದಿದ್ದ. ಅವಾಗ ಜಸ್ಟ್ ಲೈಕ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಟ್ರೈನಿಂಗ್ ಮಾಡಿದ್ದೆ. ಸೊ ಅದ್ ಬಂದ್ಬಿಟ್ಟು ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟು ತುಂಬಾ ಜನರಿಗೆ ಗೊತ್ತಾಯ್ತು. ನಮ್ ಕಡೆ ಬಂದ್ರೆ ಈ ತರ ಪೋಲ್ ಕ್ಲೈಂಬಿಂಗ್ ಹೇಳ್ಕೊಡ್ತಾರೆ, ಇದಕ್ಕೆ ಯಾವುದೇ ತರ ಟ್ರೈನಿಂಗ್ ಇರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಕರ್ನಾಟಕದಲ್ಲಿ ಒಂದು ಬಾಳ್ ಅಂತಂದ್ರೆ 25ರಿಂದ 30 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಅದಾದ್ಮೇಲೆ ನನ್ಗೆ ಬೇರೆ ಸ್ಟೇಟ್ ಇಂದ ಎಲ್ಲಾ ಕಾಲ್ಸ್ ಬಂತು. ನಾನು ಒಂದ್ ಸ್ವಲ್ಪ ವೈರಲ್ ಆಗ್ಬಿಟ್ಟೆ. ಸೊ ಎಲ್ಲಾ ಕಾಲ್ಸ್ ಬಂತು. ನಾನು ಎಲ್ಲಾ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ಯಾವ ಕಡೆ ನೋಟಿಫಿಕೇಶನ್, ಲೈನ್ ಮೀನ್ ನೋಟಿಫಿಕೇಶನ್ ರಿಲೀಸ್ ಆಗುತ್ತೋ, ಸೊ ಜಸ್ಟ್ ಲೈಕ್ ಆಲ್ ಓವರ್ ಇಂಡಿಯಾದಲ್ಲಿ ಇವಾಗ ನಾನು ಚೆನ್ನೈಯಲ್ಲಿ ಮಾಡಿದ್ದೀನಿ ಸರ್, ಮತ್ತೆ ಹೈದರಾಬಾದ್ ಅಲ್ಲಿ ಮಾಡಿದ್ದೀನಿ, ವೈಜಾಗ್ ಅಲ್ಲಿ ಮಾಡಿದ್ದೀನಿ, ಸೊ ವಿಶಾಖಪಟ್ಟಣ ಈ ತರ ಎಲ್ಲಾ ಕಡೆ ಮಾಡಿದ್ದೀನಿ. ಸೊ ಕರ್ನಾಟಕದಲ್ಲಿ ಬರುತ್ತೆ ಅಂತ ತುಂಬಾ ವೇಟ್ ಮಾಡ್ತಿದ್ದೆ. ಫೈನಲಿ ನಾನು ಅನ್ಕೊಂಡಿರೋ ತರ ಬರುತ್ತೆ, ರಿಲೀಸ್ ಆಗುತ್ತೆ. ಅವ್ರು ಒಂದ್ 6 ತಿಂಗಳಿಂದ ನಾನು ಇವತ್ತು ರಿಲೀಸ್ ಮಾಡ್ತೀನಿ, ನಾಳೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಸೊ ರಿಲೀಸ್ ಮಾಡ್ಲಿಲ್ಲ. ಫೈನಲಿ ರಿಲೀಸ್ ಆದ್ಮೇಲೆ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ. ನಾನು ಕರ್ನಾಟಕದಲ್ಲಿ ಗುಲ್ಬರ್ಗ ನಮ್ಮೂರು. ಸೊ ನಮ್ಮೂರಲ್ಲಿ ನಾನು ಮಾಡ್ಬೇಕಿತ್ತು. ಸೊ ಕರ್ನಾಟಕದಲ್ಲಿ ಯಾರು ಇಲ್ಲ ಈ ಟ್ರೈನಿಂಗ್ ಕೊಡೋಕೆ ಅಂತ. ನಾನು ಏನಪ್ಪಾ ಅಂತಂದ್ರೆ, ನಾನು ಜಸ್ಟ್ ಲೈಕ್ ಎಲ್ಲಾ ಜನರಿಗೆ ಅನುಕೂಲ ಆಗ್ಬೇಕು. ನಮ್ಮ ಉತ್ತರ ಕರ್ನಾಟಕ ಜನ ಮತ್ತೆ ಆಲ್ ಓವರ್ ಕರ್ನಾಟಕದ ಜನರಿಗೆ ಇದು ಒಂದು ಟ್ರೈನಿಂಗ್ ಯೂಸ್ಫುಲ್ ಆಗಿರುವಂತ ಟ್ರೈನಿಂಗು. ತುಂಬಾ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಎಲ್ರಿಗೂ ತಿಳಿಸ್ಬೇಕು. ಎಲ್ರಿಗೂ ಸೆಂಟರ್ ಆಫ್ ಕರ್ನಾಟಕ ಅಂತ ನಾನು ಸರ್ಚ್ ಮಾಡಿ ಸೆಂಟರ್ ಆಫ್ ಕರ್ನಾಟಕದಲ್ಲಿ ಇಡ್ಬೇಕು ಅಂದ್ರೆ ನಾನು ಒಂದು 3 ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸರ್. ಫಾರ್ ಎಕ್ಸಾಂಪಲ್ ಹುಬ್ಳಿ ಫಸ್ಟ್, ಸೆಕೆಂಡ್ ಒಂದು ದಾವಣಗೆರೆ, ಅದೇ ತರ ಧಾರವಾಡ. ಈ 3ರಲ್ಲಿ ಒಂದು ಪ್ಲೇಸ್ ಅಲ್ಲಿ ನಾನು ಹಾಕ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ ಸರ್. ಸೊ ಅದ್ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿ ಒಂದ್ 2-2.5 ತಿಂಗಳಾಯ್ತು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಇಂದ ಇಬ್ರು ಸ್ಟೂಡೆಂಟ್ ಇದ್ರು. ಹಿಂಗೆ ನನ್ನ ಕರ್ನಾಟಕದಲ್ಲಿ ನನ್ನ ಪಬ್ಲಿಸಿಟಿ ಇಲ್ಲ ಸರ್, ತುಂಬಾ ಜನರಿಗೆ ಗೊತ್ತಿಲ್ಲ ನಾವ್ ಈ ತರ. ಸೊ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ KPTCL ಲೈನ್ ಮೀನ್, ಓಕೆ, ಆಲ್ ಓವರ್ ಕರ್ನಾಟಕದಲ್ಲೇ KPTCL ಲೈನ್ ಮೀನ್ ಫಿಸಿಕಲ್ ಟ್ರೈನಿಂಗ್ ಇದೆ, ಕೊಡ್ತಾರೆ. ಲೈನ್ ಮೀನ್ಗೂ ಟ್ರೈನಿಂಗ್ ಕೊಡ್ತಾರೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ನಾನ್ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಆ ಚಾನಲ್ ಮೂಲಕ ಜನರಿಗೆ ತಿಳಿಸ್ತೀನಿ ಸರ್. ಆ ಚಾನಲ್ ಹೆಸರು ಬಂದ್ಬಿಟ್ಟು VK ಪೋಲ್ ಕ್ಲೈಂಬಿಂಗ್ ಟ್ರೈನಿಂಗ್ ಸೆಂಟರ್ ಅಂತ. ಸೊ ನಮ್ ಚಾನಲ್ ಹೆಸರು ಬಂದ್ಬಿಟ್ಟು VK ಪೋಲ್ ಕ್ಲೈಂಬಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡಿದ್ರಿಂದ ನನ್ಗೆ ಯಾವ ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಇವಾಗ ಬಂದ್ಬಿಟ್ಟು ಹಂಗೆ ಸ್ವಲ್ಪ ಇಂಪ್ರೂವ್ ಆಗ್ಬಿಟ್ಟು ಇವಾಗ ಈ ಎಲ್ಲ ಹುಡುಗರು ಇಲ್ಲೆಲ್ಲ ಬಂದಿರೋ ಜನ ಎಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಬಂದಿರೋದು ಸರ್. ನಂದು ಯಾವುದೇ ತರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅವರು ಅಪ್ಲಿಕೇಶನ್ ರಿಲೀಸ್ ಮಾಡಿದ್ಮೇಲೆ ನಮಗೆ ಕಂಬಾತಕ್ಕೆ ಬರ್ತಿರ್ಲಿಲ್ಲ. ಅದು ಏನು ಅಂತಾನೆ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ಬೇಸಿಕ್ ಆಗಿ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ ಹಾಗೇನೆ ಯಾವ ತರ ಇರ್ಬೋದು ಇದು ಹತ್ತೋದು ಅಂತ. ಅವಾಗ ಸರ್ದು VK ಪೋಲ್ ಕ್ಲೈಂಬಿಂಗ್ ಸರ್ದು ವಿಡಿಯೋ ನೋಡಿದ್ವಿ. ಆ ವಿಡಿಯೋ ನೋಡಿ ಅವ್ರು ಕಲ್ಸೋದ್ರಿಂದ ಆಮೇಲೆ ಅವ್ರು ಎಲ್ಲಿ ಸೆಂಟರ್ ಹುಬ್ಳಿಲಿ ಹಾಕಿದಾರೆ ಅಂತ ಗೊತ್ತಾಗ್ತು. ಅಲ್ಲಿಂದ ನಮ್ ದಾವಣಗೆರೆಯಿಂದ ನಾನು ಇಲ್ಲಿ ಹುಬ್ಳಿಗ್ ಬಂದ ಮೇಲೆ ನಮ್ಗೆ ಫಸ್ಟ್ ಬೇಸಿಕ್ ಕಲ್ಸಿದ್ರು. ಆಮೇಲೆ ಪೋಲ್ ಕ್ಲೈಂಬಿಂಗ್ ಕಲ್ತ್ವಿ. ಅದೇ ರೀತಿ ಸ್ಕಿಪ್ಪಿಂಗ್ ನಾವು 1 ಮಿನಿಟ್ ಅಲ್ಲಿ 50 ಹೊಡಿಬೇಕು. ಅದರಲ್ಲಿ ನಾವು 22 ಸೆಕೆಂಡ್ ಅಲ್ಲಿ 50ನೇ ಹೊಡಿತೀವಿ ನಾವು ಸ್ಕಿಪ್ಪಿಂಗು. ಆಮೇಲೆ ಶಾರ್ಟ್ ಪುಟ್ಸ್ ಇದೆ. ಆಮೇಲೆ ರನ್ನಿಂಗ್ ನಾವು ಬೆಳಗ್ಗೆ 4 o'clock ರನ್ನಿಂಗ್ ಕರ್ಕೊಂಡು ಹೋಗ್ತಾರೆ ಸರ್. 800 ಓಡ್ತೀವಿ. ಆಮೇಲೆ 100 ಮೀಟರ್ ರನ್ನಿಂಗ್ ಮಾಡ್ತೀವಿ ನಾವು. ಪೋಲ್ ಕ್ಲೈಂಬಿಂಗ್ ಮಾತ್ರ ನಾನು 1 ತಿಂಗಳಲ್ಲಿ ಪರ್ಫೆಕ್ಟ್ ಆಗಿ ಸರಿ ಹೇಳಿದ ತರನೇ ಬೇಸಿಕ್ ಎಲ್ಲ ಕಲ್ತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಕಲ್ತಿದ್ದಿಂದ 1 ತಿಂಗಳು ನಾನು ಪರ್ಫೆಕ್ಟ್ ಅಲ್ಲಿ ಕಂಬ ಹತ್ತೋದನ್ನ ಕಲ್ತ್ಕೊಂಡೆ. ತುಂಬಾ ಯೂಸ್ಫುಲ್ ಆಗಿದೆ. ಹಂಗೆ ನಾನು ಕಂಬ ಹತ್ತುತ್ತೀನಿ ಅನ್ನೋ ನನಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇವಾಗ್ಲೂ ಇದೆ. ಇವಾಗ್ಲೂ ಕೊಟ್ಟು ಹತ್ತುತ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಗುಲ್ಬರ್ಗದಿಂದ ಬಂದಿದ್ದೀನಿ ಸರ್. ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸರ್ ಚಾನಲ್ ಬಂತು, ಕಂಬ ಹತ್ತೋದು ಹೇಗೆ ಅಂತ ಹೇಳಿ ನೋಡಿ ಅದ್ರಲ್ಲಿ ಅವ್ರ ನಂಬರ್ ಇತ್ತು, ಮೆನ್ಷನ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಹುಬ್ಳಿ ಅಂತ ಇದೆ ಅಂತ ಗೊತ್ತಾಗಬಲ್ಲೆ ಹುಬ್ಳಿಗೆ ಬಂದಿದ್ದು ಸರ್. ನಾ ಬಂದು 1 ತಿಂಗಳಾಯ್ತು ಸರ್. ಏನೆಲ್ಲ ಕಲ್ತಿದ್ರು ತಾವು? ಕಂಬ ಹತ್ತೋದು ಕಲ್ತಿದ್ವಿ ಸರ್. ಈ ಮೊದ್ಲು ಬರ್ತಿತ್ತಾ ಇಲ್ಲ? ಏನು ಮೊದಲ ಒಂದ್ ಸ್ವಲ್ಪ ವೇಟ್ ಜಾಸ್ತಿ ಇತ್ತು ನಂದು. ನಾನು ಬರೋಕ್ಕಿಂತ ಮುಂಚೆ 88 ವೇಟ್ ಇತ್ತು. ಇಲ್ಲಿ ಬಂದ್ಮೇಲೆ ರನ್ನಿಂಗು, ಸ್ಕಿಪ್ಪಿಂಗು, ಕಂಬ ಹತ್ತೋದು, ವಾರ್ಮ್ ಅಪ್ ಮಾಡೋಣ ಒಂದು 76 ಬಂದಿದೆ. ಬಾಡಿ ಫ್ಲಾಕ್ಸ್ ಇದು ಅವ್ರು ಸರ್ ಹೇಳಿಕೊಟ್ಟಿದ್ದಕ್ಕೆ ಕಂಬ ಹತ್ತೋದಕ್ಕೆ ಏನು ವೇಟ್ ಪ್ರಶ್ನೆ ಬರುವುದಿಲ್ಲ. ಅವ್ರು ಹೇಳೋ ಮೆಥಡ್ ಯಾವ ಮನುಷ್ಯನ ಎಷ್ಟೇ ದಪ್ಪ ಇರ್ಲಿ ಹತ್ಬೋದು. ಅವ್ರು ಹೇಳ್ಕೊಟ್ಟು ಟ್ರಿಕ್ ಯೂಸ್ ಮಾಡಿ ಮೂಮೆಂಟ್ ಕಲ್ತ್ರೆ ಎಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಹಂಗೆ ಹತ್ತೀನಿ ಅಂತ ಮನುಷ್ಯ ಸಕ್ಸಸ್ ಅಲ್ಲಿ ಇರ್ಬೋದು, ಸ್ಟ್ರಾಂಗ್ ಆಗಿರ್ಬೋದು. ಬಟ್ ತಕ್ಕ ಏರೋದಾಗ್ತದೆ ವಿತೌಟ್ ಟ್ರೈನಿಂಗ್ ಇರ್ತದೆ. ಬಟ್ ಇಳುವುದಾಗೋದಿಲ್ಲ. ಜಿಗಿಯೋದು, ಟೊಂಕ ಮುರ್ಕೊಂಬೋದು, ಕಾಲ್ ಮುರೋದು ಆಗುತ್ತೆ.
ಅದಕ್ಕಾಗಿ ಇದು ಸರ್ ಹೇಳೋ ಮೆಥಡ್ದಿಂದ ಅಂತದೇ ಮುಂಚೆ ಮುದುಕೂರಿಗೂ ಹಂಚಿಸ್ತಾರ ಕೇಳಿ ಅವ್ರು ಇಲ್ಲಿ ಬಂದ ಬೆಳೆನೇ ಗೊತ್ತಾಗೋದು ಸರ್. ಕಂಬ ಹತ್ತೋದು 100% ರಿಸಲ್ಟ್ ಕೊಡ್ತಾರೆ. ತಮ್ಗೆ ಖುಷಿ ಅನ್ಸುತ್ತೆ ಟ್ರೈನಿಂಗ್? ಬೆಸ್ಟ್ ಸರ್. ಟ್ರೈನಿಂಗ್ ತಗೊಳ್ಳೋದು ಇಂಪಾರ್ಟೆಂಟ್ ಅನ್ಸ್ತೀರಾ? ಹ್ಞೂ ಸರ್, ಇದು ಇಂಪಾರ್ಟೆಂಟ್. ನಾವು ಮನೇಲಿ ಪ್ರಾಕ್ಟೀಸ್ ಮಾಡೋದು ಆಗ್ತಾ ಇರ್ಲಿಲ್ಲ, ಟ್ರೈನಿಂಗ್ ಬಂದಿದ್ದೇ ಆಗ್ತಾ ಇದೆ. ನಾನ್ ಬಂದಿದ್ದು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ. ನಾನ್ ಮನೆಯಲ್ಲಿ ಟ್ರೈ ಮಾಡಿದೆ ಹತ್ಬೇಕಂತ ಕಂಬನ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ. ಅವಾಗ ಸರ್ ಚಾನಲ್ ಬಂತು VK ಪೋಲ್ ಕ್ಲೈಂಬಿಂಗ್ ಅಂತ, ಹುಬ್ಳಿಯಲ್ಲಿ ಐತಿ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಇಲ್ಲಿಗೆ ಕಲಿಯಕ್ಕಂತ ಬಂದ್ವಿ. ಏನ್ ಅನ್ಸುತ್ತೆ, ಎಲ್ಲ ಕಲ್ತಿದ್ರಿ ಈಗ? ಹಾ ಸರ್, 100% ಕಲ್ತೀನಿ. ಎಷ್ಟ್ ದಿನ ಆಯ್ತು ತಾವು ಬಂದು? ಸರ್ 1 ಮಂತ್ ಆಯ್ತು. 1 ಮಂತ್ ಆಯ್ತು. ಎಲ್ಲ ಅವ್ರು ಹೇಳಿ ಸ್ಟಿಕ್ಸ್ ಎಲ್ಲ ಗೊತ್ತಾಗಿದೆ? ಹಾ ಸರ್.